ಹಾಯ್ ಎವ್ರಿವನ್. ಸೊ ಜನರಲಿ ನಾನು ಟ್ರೀಟ್ಮೆಂಟು ಮೆಡಿಕೇಷನ್ಸ್ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಅದು ಪೇಷಂಟಿಗೆ ಬೇಡ, ಡಾಕ್ಟರ್ಸು ಟ್ರೀಟ್ ಮಾಡಬೇಕು. ಬಟ್ ಏನಾಗ್ತಿದೆ ಅಂದರೆ ಇತ್ತೀಚೆಗೆ ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಿದೆ, ಎಸ್ಪೆಷಲಿ ಟ್ಯುಬರ್ಕ್ಯುಲೋಸಿಸಲ್ಲಿ. ಪೇಷಂಟ್ಸು ತುಂಬ ಜನ ಮೆಡಿಕೇಷನ್ಸನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಟ್ಯುಬರ್ಕ್ಯುಲೋಸಿಸ್ ಆದರೆ ಯಾರು ಫಸ್ಟ್ ಆಫ್ ಆ್ಯಂಡ್ ಫಾರ್ಮೋಸ್ಟು ಭಯ ಪಡ್ಕೋಬೇಡಿ. It is the most easiest way to treat, and there is treatment for it. 6 months medications ತೊಗೊಂಡ್ರೆ you will be completely fine. So ಅದ್ರ ಬಗ್ಗೆ ಏನು ಟ್ಯಾಬು ಇಟ್ಕೋಬೇಡಿ. ಆ್ಯಂಡ್ ಫರ್ದರ್ ವೆನ್ ವಿ ಟಾಕ್ ಅಬೌಟ್ ಮೆಡಿಕೇಷನ್ಸ್, ಗೌರ್ಮೆಂಟಲ್ಲಿ ಫ್ರೀ ಮೆಡಿಕೇಷನ್ಸ್ ಇದೆ. ಯು ಕ್ಯಾನ್ ಈಸಿಲಿ ಟೇಕ್ ದೆಮ್. ಆ್ಯಂಡ್ ನಿಮ್ಮ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ 500 ರೂಪೀಸು ಕೊಡ್ತಾರೆ. ಅದಾದಮೇಲೆ ನ್ಯೂಟ್ರಿಷನಲ್ ಸಪೋರ್ಟ್ ಎಲ್ಲ ಇರುತ್ತೆ. ಸೊ ಪ್ಲೀಸ್, ಹೂ ಆರ್ ನಾಟ್ ಏಬಲ್ ಟು ಅಫೋರ್ಡ್ ದ ಮೆಡಿಕೇಷನ್ಸ್, ಅವರು ಹೋಗಿ ಇದನ್ನು ಅವೇಲ್ ಮಾಡ್ಕೋಬೇಕು. ನಿಮ್ಮದು ನಿಯರೆಸ್ಟ್ PHC ಅಥವಾ BBMPದಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಇನ್ ಕೇಸ್ ಪ್ರೈವೇಟಲ್ಲಿ ಇಫ್ ಯು ವಾಂಟ್ ಟು ಟೇಕ್ ದ ಮೆಡಿಕೇಷನ್ಸ್, ಪ್ಲೀಸ್ ಟೇಕ್ ಅಕ್ಯುರೇಟ್ 4 ಅನ್ನೋದು ಇಲ್ಲಿ ನಾನು ಹೇಳಿದ್ದೀನಿ ಇದು. ಸೊ ಅಕ್ಯುರೇಟ್ 4 ಅನ್ನೋ ಟ್ಯಾಬ್ಲೆಟು ಈ ಗೌರ್ಮೆಂಟ್ ಮೆಡಿಕೇಷನ್ ಥರನೇ ಇರುತ್ತೆ. ಅದು ನಿಮ್ಮದು ವೇಟ್ ಮೇಲೆ ಕೊಡ್ತೀವಿ ನಾವು ಮೆಡಿಕೇಷನ್ಸು. ಇಷ್ಟಿಷ್ಟು ತೂಕ ಇದೆ, ಇಷ್ಟಿಷ್ಟು ಮೆಡಿಕೇಷನ್ಸ್ ಅಂತ ಹೇಳಿ ಇರುತ್ತೆ. ಆ ಥರ 2 ಟ್ಯಾಬ್ಲೆಟ್, 3 ಟ್ಯಾಬ್ಲೆಟ್, 4 ಟ್ಯಾಬ್ಲೆಟ್ ಈ ಥರ ಇರುತ್ತೆ. ಇನ್ನೊಂದು ವೇರಿಯಂಟ್ ಇದೆ AKT ಅಂತ ಹೇಳಿ. ಈ AKT ಮೆಡಿಸಿನ್ಸ್ ದಯವಿಟ್ಟು ತೊಗೋಬೇಡಿ, ಯಾಕಂದರೆ ಇದರಲ್ಲಿ ಮೆಡಿಸಿನ್ ಕಾಂಬಿನೇಷನ್ ಇರೋದು ಬಹಳ ಡಿಫ್ರೆಂಟಾಗಿರುತ್ತೆ. ನಿಮ್ಮ ವೇಟಿಗೆ ತಕ್ಕಂತೆ ಮೆಡಿಸಿನ್ ಇಲ್ಲ. ಸೊ ಇದು ತೊಗೊಂಡಾಗ ನಿಮ್ಮದು ಟ್ರೀಟ್ಮೆಂಟ್ ಇನ್ಅಪ್ರೋಪ್ರಿಯೇಟ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ, ಈ ಮೈಕೋಬ್ಯಾಕ್ಟೀರಿಯಮ್ ಅಂತ ಹೇಳಿ ಏನು ಟ್ಯುಬರ್ಕ್ಯುಲೋಸಿಸ್ ಕಾಸ್ ಮಾಡುತ್ತಲ್ಲ, ಅದು ರೆಸಿಸ್ಟೆನ್ಸ್ ಬರುತ್ತೆ. ಇನ್ ಕೇಸ್ ರೆಸಿಸ್ಟೆನ್ಸ್ ಬಂದರೆ ಈ ಮೆಡಿಕೇಷನ್ಸ್ ಕೆಲಸ ಮಾಡಲ್ಲ. ಸೊ ಆಗ ಏನು ಮಾಡಬೇಕು, ನಾವು ಫರ್ದರ್ ಟೆಸ್ಟಿಂಗ್ ಮಾಡಿ ಯಾವ್ಯಾವ ಮೆಡಿಸಿನ್ಸ್ ಆ ಟ್ಯುಬರ್ಕ್ಯುಲೋಸಿಸ್ ಬ್ಯಾಸಿಲಾಗೆ ಎಫೆಕ್ಟ್ ಆಗುತ್ತೆ ಅಂಥ ಮೆಡಿಸಿನ್ಸನ್ನು ಕೊಡಬೇಕು. ಆ್ಯಂಡ್ ರೆಸಿಸ್ಟೆನ್ಸ್ ಇನ್ ಕೇಸ್ ಬಂದರೆ ಈ ಮೆಡಿಸಿನ್ಸ್ ನಿಮಗೆ ಪ್ರೈವೇಟಲ್ಲಿ ಅವೈಲೇಬಲ್ ಇರಲ್ಲ, ನೀವು ಗೌರ್ಮೆಂಟಲ್ಲಿ ಮಾತ್ರ ತೊಗೋಬೇಕು. ಅದು ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸಸ್ ಇದೆ ಜಯನಗರ್ ಅಲ್ಲಿ, ನಿಮ್ಯಾನ್ಸ್ ಹತ್ರ. ಸೊ ಅಲ್ಲಿ ಹೋಗಿ ತೊಗೋಬೇಕಾಗತ್ತೆ. ಸೊ ಇನ್ ಕೇಸ್ ನಿಮಗೆ AKT4, AKT2 ಈ ಥರ ಮೆಡಿಸಿನ್ಸ್ ಬೈ ಚಾನ್ಸ್ ಪ್ರಿಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಅದನ್ನು ತೊಗೋಬೇಡಿ, ಗೌರ್ಮೆಂಟಿಂದ ಹೋಗಿ ಅದನ್ನು ತೊಗೊಳ್ಳಿ. ಥ್ಯಾಂಕ್ ಯು.